ಆದರೆ ಇಲ್ಲೂ ಕೂಡ ಹೇಳ್ತೀನಿ, ದಯಮಾಡಿ ರೈತರನ್ನ ಅಯ್ಯೋ ಪಾಪನ ಕೇಳಬೇಡ್ರಿ. ಅವ್ರಿಗೆ ಸಿಂಪತಿ ಬೇಕಾಗಿಲ್ಲ, ನ್ಯಾಯವಾದ ಬೆಲೆ ಕೊಟ್ಬಿಡ್ರಿ ಸಾಕು. ಹೌದಲ್ಲ? ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದ್ದೀರಾ, ಇವತ್ತೆಲ್ಲ ಕೋಟಿಗಟ್ಟಲೆ ಅದಕ್ಕೆ ಬೆಲೆ ಬಂದಿದೆ. ದಯವಿಟ್ಟು ಮಾರ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತು ಜಾಗಗಳು ಮಾರ್ಕೊಂಬಿಟ್ರೆ ನಾಳೆ ಜಾಗ ಸಿಗಲ್ಲ ಅಣ್ಣ. ಅಕ್ಕಿ ಬೆಳೆಯೋಕ್ಕಲ್ಲ, ಗೆಡ್ಡೆ ಗೆಣಸು ಬೆಳ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಕೊಡ್ರಿ, ರೈತನ ತುಂಬ ಗೌರವ ಕೊಡಿ. ಯಾಕಂದ್ರೆ ಈಗ ನಾವು ಕಾರ ಓಡೋದಲ್ಲ, ನಿಜವಾಗ್ಲೂ ರೈತಗೆ ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ಒಂದು ಚಾಪರ್ ಇರ್ತದೆ. ಅವನು ಆ್ಯಕ್ಚುಲಿ ನೆಲ ಮೇಲೆ ಓಡೋದು ಬೇಡ, ಬರೀ ಗಾಳಿಲೇ ಓಡಾಡ್ಬೋದು. ಹೌದೋ ಅಲ್ಲೋ? ಇವತ್ತು ಈ ಸಿನಿಮಾಗೆ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಾ. ಆಯ್ತು, 56 ಸಿನಿಮಾ ಆಗೋಯ್ತು, ನಮಗೂ ವಯಸ್ಸು ಆಗ್ತಾ ಇದೆ. ಹೌದು, ಒಪ್ಕೊಳ್ಳೋಣ. 47 ವರ್ಷ ಆಗೋಯ್ತಪ್ಪ. ಆದರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬ ದೊಡ್ಡ ದೊಡ್ಡ ಕಲಾವಿದರು, ಹೀರೋಗಳು, ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು, ಅದು ನಮ್ಮ ಟೈಗರ್ ಆಗ್ಬೋದು, ಯಶಸ್ ಸೂರ್ಯ ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಜಾಹಿದ್ ಆಗ್ಬೋದು, ಧನ್ವೀರ್ ಆಗ್ಬೋದು, ಪ್ರತಿಯೊಬ್ಬರು ಇಲ್ಲಿಗೆ ಬಂದು ಹರಿಸಿರೋದಕ್ಕೆ, ಹಾರೈಸಿದ್ದಕ್ಕೆ ಅವ್ರಿಗೆ ಚಿರುಋಣಿ ಅಂತ ಹೇಳ್ತೀನಿ.